ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು MRD ಲಾಫ್ಟ್ ರೇಸಿಂಗ್ ಪಿಜನ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಆ ಬರ್ಡ್ಸ್ ಸ್ವಲ್ಪ ಎದುರ್ಕೊಂಡು ಇವತ್ತು ಲಾಫ್ಟ್ ಫ್ಲೈಯಿಂಗ್ ಸರಿಯಾಗಿ ಹೋಗಿಲ್ಲ. ಯಾಕಂದರೆ ಆಗಲೇ ಒಂದು 15 to 20 ಮಿನಿಟ್ಸ್ ಹಾರಿ ಬಂದಿದ್ದವು ಬರ್ಡ್ಸು. ಬೆಳಿಗ್ಗೆ ಎಕ್ಸಾಕ್ಟಾಗಿ ನಾನು 6:45ಗೆ ಬರ್ಡ್ಸ್ನ ಬಿಟ್ಟಿದ್ದೆ. 7 ಗಂಟೆಗೆ ಈ ಲಾಫ್ಟ್ ಮೇಲೇ ಡೈರೆಕ್ಟಾಗಿ 2 ದೊಡ್ಡ ರಣ ಹದ್ದುಗಳು ಬಿದ್ದುಬಿಟ್ಟವು. ಕೆಲವೊಂದು ಬರ್ಡ್ಸ್ ಆರೋಗಿದ್ದಾವೆ, ಇನ್ನೂ ಬಂದಿಲ್ಲ ಮನೆ ಕಡೆಗೆ. ಇಲ್ಲಿ ನೋಡ್ಬೋದು ಎದುರ್ಕೊಂಡು ಕೂಡ ಕೆಲವೊಂದು ಬರ್ಡ್ಸ್ ಎಲ್ಲ ಕಾರ್ ಮೇಲೆಲ್ಲ ಕುತ್ಕೊಂಡಿದ್ದಾವೆ. ಕಂಡೀಷನು ಈಗ ಹೇಳೋಕ್ಕೂ ಬರಲ್ಲ, ಯಾಕಂದರೆ ಮೋಲ್ಟಿಂಗಲ್ಲಿ ಇರ್ತವೆ ಭಾಳಷ್ಟು ಬರ್ಡ್ಸು. ನೀಟಾಗಿ ಹಾರೋಕ್ಕಾಗಂಗಿಲ್ಲ. ಅಂಥ ವೀಕ್ ಇರೋ ಬರ್ಡ್ಸಿಗೆ ಟಾರ್ಗೆಟ್ ಮಾಡಿ ಹದ್ದುಗಳು ಬೀಳ್ತವೆ. ಸಂಡೇ ಮಾರ್ನಿಂಗ್ ಕೂಡ ನಾನು ಬರ್ಡ್ಸಿಗೆ ಲಾಫ್ಟ್ ಫ್ಲೈಯಿಂಗ್ ಬಿಟ್ಟಿದ್ದೆ. ಅವತ್ತು ಕೂಡ ಒಂದು ಬರ್ಡು ಸತ್ತೋಯಿತು. ಅಂದರೆ ಹದ್ದುಗಳು ಅದಕ್ಕೆ ಅಟ್ಯಾಕ್ ಮಾಡಿದ್ದು ಸಪ್ರೇಟಾಗಿ. ಆ ಬರ್ಡ್ ವಾಪಸ್ ಬರಲಿಲ್ಲ. ಇನ್ನೊಂದು ರೆಡ್ ಬರ್ಡ್, ಅದು ಫೇವ್ರೇಟ್ ಬರ್ಡ್. 600 ಫ್ಲೋನ್ ಫೀಮೇಲು, 800 ಫ್ಲೋನ್ ಮೇಲಿಗೆ ಬಂದಿರೋದಂಥ ಅದು ಪಟ್ಟ ಆಗಿತ್ತು. ಆ ಬರ್ಡ್ ಕೂಡ ವಾಪಸ್ ಬರಲಿಲ್ಲ, ಲಾಫ್ಟ್ ಫ್ಲೈಯಿಂಗ್ ಹೋಗಿರೋದು. ಇವತ್ತು ನೋಡಬೇಕು, ನಿಯರ್ಲಿ 4 to 5 ಬರ್ಡ್ ಹೋಗಿದ್ದಾವೆ. ಇಲ್ಲೇ ರೀಸೆಂಟಾಗಿ ಹದ್ದುಗಳು ಇಲ್ಲೇ ಮೇಲೆ ಹಾರ್ತಾ ಇದ್ದವು. ಈಗ ಎಲ್ಲಿ ಕಾಣಿಸ್ತಾ ಇಲ್ಲ ಹದ್ದುಗಳ. ಅವು ಹಿಂಬಾಲ್ ಹತ್ತಿರ್ತವೆ ಬರ್ಡ್ಸಿಗೆ. ನೋಡೋಣ, ವೆಲ್ ಆ್ಯಂಡ್ ಗುಡ್. ಬರ್ಡ್ ಆರಾಮಾಗಿ ಸೇಫಾಗಿ ಮನೆಗೆ ಬಂದರೆ ಸಾಕು ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲ ಬರ್ಡ್ಸು ಟ್ರ್ಯಾಪ್ ಆದಮೇಲೆ ಗೊತ್ತಾಗುತ್ತೆ ಯಾವ ಬರ್ಡ್ಸ್ ಬರಬೇಕು, ಯಾವ ಬರ್ಡ್ಸ್ ಇನ್ನು ಹೋಗಿದ್ದಾವೆ ಅನ್ನೋದು ಕೂಡ, ಮಿಸ್ ಆಗಿದ್ದಾವೆ ಅನ್ನೋದು ಕೂಡ ಅವಾಗೆ ನನಗೆ ಒಂದು ಕೌಂಟಿಂಗಲ್ಲಿ ಗೊತ್ತಾಗುತ್ತೆ. ಇನ್ನು ಕೆಲವೊಂದು ಮೇಲ್ ಬರ್ಡ್ಸ್ ಎಲ್ಲ ಹೊರಗಡೆ ಬಂದಿಲ್ಲ, ಇನ್ನು ಎಲ್ಲ ಒಳಗಡೆನೇ ಇದ್ದಾವೆ. ಕೆಲವೊಂದು ಬರ್ಡ್ಸ್ ಎದುರ್ಕೊಂಡು ಆಗಲೇ ಒಳಗಡೆ ಟ್ರ್ಯಾಪ್ ಆಗಿಬಿಟ್ಟವೆ. ಈಗ ಬನ್ನಿ ಫ್ರೆಂಡ್ಸ್, ಅಲ್ಲಿ ಟೆರೆಸ್ ಮೇಲೆ ಹೋಗಿ ನಿಮಗೆ ಹದ್ದುಗಳು ಎಲ್ಲ ಹಾರ್ತಾ ಇದ್ದಾವೆ ಅನ್ನೋದು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಕೆಲವೊಂದು ಬರ್ಡ್ಸ್ ಇಲ್ಲಿ ಮೋಡದಲ್ಲಿ ಹಾರ್ತಾ ಇದ್ದವು. ಈಗ ಅವು ಭಾಳ ದೂರ ಹೋಗಿದ್ದಾವೆ ಬರ್ಡ್ಸು. ಹದ್ದುಗಳು ಇಲ್ಲೇ ಹಾರ್ತಾ ಇದ್ದವು ಈ ಕಾರ್ನರಲ್ಲಿ ಮೇಲೆ. ಅವು ಮನೆಗೆ ಸೇರಿರ್ತವೆ ನನಗೆ ಅನಿಸಿದ ಮಟ್ಟಿಗೆ. ಅವು ಜಾಸ್ತಿ ವಾಸ ಮಾಡೋದೇ ಈ ಕಲ್ಲುಗಳಲ್ಲಿ. ಈಗ ನೋಡ್ಬೋದು ಅಲ್ಲಿ ಹಾರ್ತಾ ಇದೆ ನೋಡಿ ಹದ್ದು. ಅದರದ್ದು ಮನೆ ಅಲ್ಲೇ ಇದೆ ಫ್ರೆಂಡ್ಸ್. ಯಾವಾಗ ಬರ್ಡ್ಸ್ನ ಬಿಡ್ತೀವಿ ಆವಾಗ ಈ ಕಡೆ ಬಿದ್ದುಬಿಡುತ್ತೆ. ನೋಡ್ಬೋದು ಎಷ್ಟು ಸಮೀಪ ಇದೆ ನಮಗೆ. ಬರ್ಡ್ಸ್ ಕೂಡ ಭಾಳ ಎದುರ್ಕೊಂಬಿಡ್ತವೆ. ಆ ಬರೋ ಸ್ಪೀಡಿಗೆ ನಮಗೆ ಒಂದು ಕ್ಷಣದಲ್ಲಿ ಎದೆ ನಿಂತೋಗ್ಬಿಡುತ್ತೆ. ನಿನ್ನೆ ಲೈವ್ ಆಗಿ ಒಂದು ಬರ್ಡ್ನ ಅಟ್ಯಾಕ್ ಮಾಡೋದನ್ನ ನೋಡಿ ನನಗೆ ಈಗಲೂ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಅಷ್ಟು ಸ್ಪೀಡಾಗಿ 2 ಹದ್ದುಗಳು ಬಿದ್ದರೆ ಯಾವುದೇ ಬರ್ಡ್ ತಪ್ಸ್ಕೊಳಕ್ಕಾಗಂಗಿಲ್ಲ. ಒಂದು ಹದ್ದಾಗಿದ್ದರೆ ಅದು ಹೆಂಗನ ಮಾಡಿ ತಪ್ಸ್ಕೊತ ಇತ್ತೇನೋ. 2 ಇರೋದ್ರಿಂದ ಅದು ಎಕ್ಸಾಕ್ಟಾಗಿ ಈ ಹೊಲದಲ್ಲಿ, ಅಂದರೆ ಈ ಕಾರ್ನರಲ್ಲಿ ಇಂಥದ್ದಲ್ಲಿ ಹೊಡಿತು. ಓಪನ್ ಸ್ಪೇಸ್ ಇದೆ ಅಲ್ಲ, ಹಂಗಾಗಿ ಪಾರಿವಾಳ ಅದಕ್ಕೆ ಸಿಕ್ಬಿಡ್ತು. ಏಯ್, ಪ್ರಾಬ್ಲಮ್ಮು ಇರೋದೆಲ್ಲ ಈ ಥರನೇ ನೋಡಿ. ನಾಯಿಗಳದ್ದು ಕಾಟ, ಮುಂಗಿಸಿ ಕಾಟ, ಬೆಕ್ಕುಗಳದು ಕೆಳಗಡೆ ಇದ್ದರೆ ಈ ಪ್ರಾಬ್ಲಮ್ಮು, ಮೇಲೆ ಹಾರ್ತಾ ಇದ್ದರೆ ಹದ್ದುಗಳು ಪ್ರಾಬ್ಲಮ್ಮು. ಫಾಲ್ಕನ್ಸ್ ಅವೆಲ್ಲ ಎದುರಂಗಿಲ್ಲ ಬರ್ಡ್ಸ್ ಜಾಸ್ತಿ. ಈ ಥರ ದೊಡ್ಡ ದೊಡ್ಡ ಹದ್ದುಗಳಿಗೆ ಎದುರಲೇಬೇಕಾಗುತ್ತೆ. ಯಾವ ಮೂಮೆಂಟಲ್ಲಿ ಅವು ಅಟ್ಯಾಕ್ ಮಾಡ್ತವೆ ಅನ್ನೋದು ಕೂಡ ಊಹೆ ಮಾಡೋಕ್ಕಾಗಂಗಿಲ್ಲ. ಬ್ಯೂಟಿ ವಿತ್ ನೇಚರ್ ಈಸ್ ಆಲ್ವೇಸ್ ಡೇಂಜರಸ್ ಅಂತಾರೆ. ಅದು ಇಲ್ಲಿ ಕರೆಕ್ಟ್. ಬ್ಯೂಟಿ ಇದೆ ನೇಚರಲ್ಲಿ, ಆದರೆ ಅಷ್ಟೇ ಡೇಂಜರ್ ಕೂಡ ಇದೆ. ಆದಷ್ಟು ಜಲ್ದಿ ಇನ್ನೊಂದು ಅದ್ಭುತವಾದಂಥ ವಿಡಿಯೋ ಮತ್ತು ಕಂಟೆಂಟಿಂದ ಬರ್ತೀನಿ. ಅಲ್ಲಿವರೆಗೆ ಸ್ಟೇ ಟ್ಯೂನ್ ಟು MRD ಲಾಫ್ಟ್ ರೇಸಿಂಗ್ ಪಿಜನ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.